ಪ್ಲೀಸ್ ಮುಂದೆ ಹೋಗಿ. ತೋರಿಸಿ ಇವಾಗ ಚಿಮ್ಮಿಸಿ ಮೇಲಕ್ಕೆ. ಓ ಚೆನ್ನಾಗಿ ಹೆಡ್ಸ್ X. That's 1 by Kyle. ಅವರು ಫುಲ್ అందరికి చెప్పినారు. హరీష కొంచెం ಎಲ್ಲ ಮಾಡ್ತೀನಿ ನೀರು ಒಂದೇನಾ ತಾಲೂಕೆಲ್ಲ ಮಾಡತ್ತ ಊರ್ದ್ ಮಾಡಲ್ವಾ? ಮೊದಲ 2 ಬ್ಯಾಟ್ಸ್ಮನ್ಗಳಾಗಿ ಶರಣ್ ಮತ್ತು ಜೆಪಿ ಜನ ಒಂದು ಕ್ರೀಸ್ ನಲ್ಲಿ ತಾಲೀಮ್ ಮಾಡ್ತಾ ಇದ್ದಾರೆ. ಸ್ಕೋರರ್ ಸುನಿಲ ಬರ್ಬೇಕು ಇಲ್ಲಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಆಪ್ತ ಮಿತ್ರ ಅಂತ ಆಲಂಗೂರು ಶ್ರೀನಿವಾಸ್ ಅವರ 14ನೇ ಪುಣ್ಯತಿಥಿಯ ಅಂಗವಾಗಿ ಜನಸೇವಾ ಮಿತ್ರ ಟ್ರಸ್ಟ್ ಮತ್ತು ರಕ್ಷಣಾ ವೇದಿಕೆಯವರು ವ್ಯವಸ್ಥೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಹೋದರಿ ಹಾಗೂ ಆಲಂಗೂರು ಶ್ರೀನಿವಾಸ್ ಅವರ ಸುಪುತ್ರಿ ಅಂತ ಶ್ರೀಮತಿ ಭವಾನಿ ಅವರೇ, ಈ ಜನಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಮಾನ್ಯ ಬಾಲಕೃಷ್ಣ ಅವರೇ ಮತ್ತು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹರೀಶ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನೀವು ಏನು 3 ದಿವಸದಿಂದ ಇಲ್ಲಿ ವ್ಯವಸ್ಥೆ ಮಾಡಿ ಒಂದು ಟ್ರಸ್ಟ್ ಕಾರಣಕರ್ತರಾಗಿದ್ದಾರೆ, ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕವಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಮಾನ್ಯ ಆಲಂಗೂರು ಶ್ರೀನಿವಾಸ್ ಅವರು ಮಾಡಿರ್ತಕ್ಕಂಥ ಸೇವೆ, ಅವರ ದೃಢವಾದಂತ ನಿರ್ಧಾರ, ಅವರು ತೆಗೆದುಕೊಂಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಕಾರಣ ಏನಂತಂದ್ರೆ ನಾವು 30 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಒಡನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಯಾವತ್ತು ಬೇರೆಯವರ ಸ್ವತ್ತಿಗೆ, ಸರ್ಕಾರದ ಸ್ವತ್ತಿಗೆ ಆಸೆ ಬಿದ್ದ ಮನುಷ್ಯರಲ್ಲ. ಅವ್ರ ಸ್ನೇಹಿತರನ್ನೆಲ್ಲರೂ ಬೇರೆದಕ್ಕೆ ಅವಕಾಶ ಕೊಡಲೇ ಇಲ್ಲ. ನಾವೆಲ್ಲ ದರ್ಖಾಸ್ತ್ ಕಮಿಟಿ 25-30 ವರ್ಷಗಳಿಂದ ಅಧಿಕಾರದಲ್ಲಿದ್ದವರು. ತಂಬಳ್ಳಿಯಿಂದ ನಂಗ್ಲಿ ಬಾರ್ವರೆಗೂ ಜಮೀನುಗಳು ನಾವೇ ಮಂಜೂರು ಮಾಡಿಸ್ಕೊಟ್ಟಿರೋದು. ಆಲಂಗೂರು ಶ್ರೀನಿವಾಸು, ಮರಳಘಟ್ಟ ಶ್ರೀನಿವಾಸು, ರಾಮಕೃಷ್ಣಪ್ಪ, ಆಗರಂ ಸೋಮಣ್ಣ, ನಾವೆಲ್ಲರೂ ನಾವ್ಯಾರು 1 ಎಕರೆ ಕೂಡ ಮಾಡ್ಕೊಳ್ಳಿಲ್ಲ. ನಮ್ಗೆ ಆ ಮನಸ್ಸೇ ಬರಲಿಲ್ಲ. ಅವಾಗ ಜನಸೇವೆನೇ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು. ಆವಾಗಿನ ಕಾಲ ಹಂಗಿತ್ತು. ಇವಾಗ ನಮ್ಮನ್ಯಾರನ್ನು ಒಂದು ಕೆಟ್ಟ ದಾರಿಗೆ ಬಿಡಿಸಿದವರೇ ಅಲ್ಲ. ನಮ್ಗೆ ಆ ಮೈಂಡು ಬರಲಿಲ್ಲ ಅಂತ ಒಂದು ನಿಸ್ವಾರ್ಥವಾಗಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಂತ ಮಾನ್ಯ ಶ್ರೀನಿವಾಸ ಅವರ ಒಂದು ಜ್ಞಾಪಕವನ್ನ ಉಳಿಸ್ತಾ ಇರ್ತಕ್ಕಂಥ ನಮ್ಮ ಕುಮಾರಿ ಭವಾನಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಬಾಲು ಅವರು ಮನುಷ್ಯರಾಗಿ ಹುಟ್ಟಿದ ಮೇಲೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದು ಕತೆ ಹೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಈ ಗಿಡಬಳ್ಳಿಗಳಲ್ಲಿ ಕೂಡ ಒಂದು ತೆಂಗಿನ ಪಟ್ಟೆ ಬಿದ್ರೆ ಅದು ಮಾರ್ಕ್, ಒಂದು ಮಾರ್ಕ್ ಇದೆ ಅಂತ ನಾನು ತೋರಿಸ್ತಾ ಇತ್ತು. ಅದು ನಾನಿದ್ದೆ ಅಂತ ಒಂದು ತೆಂಗಿನ ಪಟ್ಟೆ ಬಿದ್ರೆ ಅದು ಮಾರ್ಕ್ ತೋರಿಸ್ತಾ ಇತ್ತು. ಆ ತರ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರೂ ಮಾರ್ಕ್ ಇರಬೇಕು ಅನ್ನೋ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಬಾಲೂರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ದೇವರು ಒಳ್ಳೇದ್ ಮಾಡ್ಲಿ. ಈ ಶುಭ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಎಲ್ಲರೂ ಆಗಮಿಸಿದ್ದಾರೆ. ನಿಜವಾಗಲೂ ಧನ್ಯವಾದಗಳು. ಕಾರಣ ಏನಂದ್ರೆ, ಯುವಕರು ಆರೋಗ್ಯವಾಗಿ ಕಷ್ಟಪಟ್ರೆ ನಾವು ಆರೋಗ್ಯವಾಗಿರ್ತೀವಿ. ಆ ದುಷ್ಟ ಚಟಗಳನ್ನ ಬಿಟ್ಟು ಒಳ್ಳೆ ಚಟಗಳನ್ನ ಇಟ್ಕೊಂಡು ನೀವು ಇವಾಗ್ಲಿಂದ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಆರೋಗ್ಯವಾಗಂತೂ ಇರ್ತೀರ. ನಮ್ಮೆಲ್ಲ ಒತ್ತು ಮುಳುಗೋಗಿರೋ ಕಾಲ, ನಮ್ಮೆಲ್ಲ ಒತ್ತು ಮುಳುಗೋಗಿದೆ, ನಮ್ಮ ಕಾಲ ಆಗೋಯ್ತು. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಹನ್ಸ್ ಹಾಕೋದು, ಸರಾಯಿ ಕುಡಿಯೋದು ಇವೆಲ್ಲ ಅವಾಯ್ಡ್ ಮಾಡ್ಬೇಕು. ನೀವು ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಸಾಯೋವರೆಗೂ ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ. ಮುಖ್ಯವಾಗಿ ನಾನು ಆಲಂಗೂರು ಶ್ರೀನಿವಾಸ್ ಒಂದು ಜೊತೆಯವರು 79 ವರ್ಷ ನನಗೆ. ನಾನು 4 ಗಂಟೆಗೆ ಎದ್ದೇಳ್ತೀನಿ, 1 ಗಂಟೆ ವಾಕ್ ಮಾಡ್ತೇನೆ, 1 ಗಂಟೆ ಯೋಗ ಮಾಡ್ತೇನೆ, ದಿನಕ್ಕೆ 1 ಹೊತ್ತು ಊಟ ಮಾಡ್ತೇನೆ ಅಷ್ಟೇ. ಆರೋಗ್ಯ ಇನ್ನೂ 20 ವರ್ಷ ಇರ್ಬೋದು ಅಂತ ಆಸೆ ಇದೆ. ಆದ್ರೆ ನಾವು ಆಲಂಗೂರು ಶ್ರೀನಿವಾಸ್ ಅವರು ಮಾಡಿದಷ್ಟು ಸೇವೆ ಮಾಡಕ್ ಆಗೋದಿಲ್ಲ. ಆದ್ರೆ ಅವ್ರ ಅನುಯಾಯಿಗಳಾಗಿ ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ಶುಭವನ್ನು ಹಾರೈಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಧೈರ್ಯವಾಗಿ ಆಡಿ, ಯಾರು ಆಟ ಚೆನ್ನಾಗಿ ಆಡಿದ್ರೆ ಅವರು ಗೆಲ್ತಾರೆ. ಅವ್ರಿಗೆಲ್ಲ ಶುಭಾಶಯವನ್ನು ಕೋರೋಣ. ನಮಸ್ಕಾರ.